ಹಾಯ್ ಎಲ್ರಿಗೂ. ಇಲ್ಲಿ ನಾನು 1 ಕಪ್ ರಾಗಿ ತಗೊಂಡಿದ್ದೀನಿ. ಹಾಗೆ ಅದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಒಂದು ನೈಟ್ ಪೂರ್ತಿ ನೆನೆ ಹಾಕಿದ್ದೀನಿ. ಹಾಗೆ ಒಂದಿನ ಅದನ್ನು ಮೊಳಕೆ ಬರಿಸಿದ್ದೀನಿ. ಹಾಗೆ ನೆಕ್ಸ್ಟ್ ಡೇ ಅದನ್ನ ಒಣಗಿಸಿದ್ದೀನಿ. ಅಂದರೆ ಒಂದು ನೈಟ್ ನಾನು ನೆನೆ ಹಾಕಿದ್ದೀನಿ. ನೆಕ್ಸ್ಟ್ ಡೇ ನಾನು ಮೊಳಕೆ ಬರಿಸಿದ್ದು ರಾಗಿನ ಒಣಗಕ್ಕೆ ಹಾಕಿದ್ದೀನಿ. ಆ ರಾಗಿನ ತೊಗೊಂಬಿಟ್ಟಿದ್ದೀನಿ. ಈಗ ತಗೊಂಡು ನಾನು ಅದನ್ನು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಹುರಿತಾ ಇದ್ದೀನಿ. ಇಲ್ಲಿ ನಿಮಗೆ ಯಾವುದೇ ರೀತಿಯ ಬೇರೆ ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ಇಲ್ಲ. 6 ಮಂತ್ ಮಗುವಿಗೆ ಬರೀ ರಾಗಿ ಮಾತ್ರ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಹುರಿಬೇಕು. ಚಿಟ್ಪಟ ಅಂತ ಸೌಂಡ್ ಬರುತ್ತೆ. ಒಂದು ಸ್ವಲ್ಪ ಹುರಿದ್ರೆ ಸಾಕಾಗುತ್ತೆ. 5 ಮಿನಿಟ್ಸ್ ಅಷ್ಟೇ ಸಾಕಾಗುತ್ತೆ. ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಇದನ್ನ ಮಿಕ್ಸಿ ಜಾರ್ನಲ್ಲಿ ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು. ಇನ್ನೊಂದು ಏನಂದರೆ, ನೀವು 6 ಮಂತಲ್ಲಿ ನೀವು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀರಾ ಅಥವಾ 7 ಮಂತಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದರೆ 1 ಹೊತ್ತು ಅಥವಾ 2 ಹೊತ್ತು ಸರಿನ ಕೊಡಿ ಮಕ್ಕಳಿಗೆ. ಇನ್ನೊಂದು ಹೊತ್ತನ್ನು ನೀವು ಏನು ಊಟ ಮಾಡ್ತೀರಾ, ಗಂಜಿ ಅಥವಾ ಬಾಯ್ಲ್ಡ್ ರೈಸ್ ಅಥವಾ ವೈಟ್ ರೈಸ್ ಏನು ಊಟ ಮಾಡ್ತೀರಾ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಅದನ್ನೇ ಕೊಟ್ಬಿಡಿ. ಆವಾಗ ನಿಧಾನಕ್ಕೆ ಅವರು ಆ ಎರಡೂ ಅಭ್ಯಾಸ ಮಾಡ್ಕೊತಾರೆ. ಇದರಿಂದ ನಿಮಗೂ ಈಸಿ ಆಗುತ್ತೆ, ಅವರಿಗೂ ಈಸಿ ಆಗುತ್ತೆ. ಕೈಯಲ್ಲಿ ಗಲೀಜು ಮಾಡ್ಕೊತಾರೆ, ಹಾಗೆ ಮಾಡ್ಕೊತಾರೆ, ಹೀಗೆ ಮಾಡ್ಕೊತಾರೆ ಅಂತ ಅನ್ನೋದಕ್ಕಿಂತ ಅವರಿಗೆ ತಿನ್ನೋಕ್ಕೆ ಅವಕಾಶ ಮಾಡಿಕೊಡಿ. ಅವರು ಕೂತ್ಕೊಂಡಾಗ ತಿನ್ನೋಕ್ಕೆ ಶುರು ಮಾಡ್ತಾರೆ 8 ಮಂತಲ್ಲೆಲ್ಲ. ಹಾಗೆ ತಿನ್ನೋ ಅಭ್ಯಾಸನೂ ಮಾಡಿಸ್ಬಿಡಿ. ಅವರಿಗೆ ಬೇಗ ತಿನ್ನೋ ಅಭ್ಯಾಸ ಮಾಡಿಸ್ಕೊಂಡ್ರೆ ನಿಮಗೂ ಪೇರೆಂಟ್ಸ್ ಆಗಿ ನಿಮಗೆ ಅವ್ರು ತಿಂದಿಲ್ಲ ಅನ್ನೋ ಟೆನ್ಷನು ಇರಲ್ಲ. ಹಾಗಾಗಿ ನಾನು ಅದನ್ನು ಯಾವಾಗಲೂ ನಾನು ಫಾಲೋ ಮಾಡ್ತೀನಿ. ಅವಳಿಗೆ ಹಾಕ್ಕೊಟ್ಟು ಬಿಡ್ತೀನಿ ಅಷ್ಟೇ. ಹಾಗಾಗಿ ಇದು ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಇಲ್ಲಿ ನಾನು ಹುರಿದಿರೋ ರಾಗಿನ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ನೈಸ್ ಪೌಡರ್ ಮಾಡಿದ್ದೀನಿ. ಇನ್ನೂ 4 ಮಂತ್ 5 ಮಂತಲ್ಲಿ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಇದನ್ನು ಜರಡಿ ಹಿಡ್ಕೋಬೇಕು. ಬಟ್ಟೆ ಇಲ್ಲಾದರೂ ಪರವಾಗಿಲ್ಲ, ಅಥವಾ ನೀವು ಸ್ಟ್ರೈನರೆಲ್ಲ ಹಿಡ್ಕೊತೀರ ಅಂದರೂ ಜರಡಿ ಹಿಡ್ಕೊಳ್ಳಿ. ಯಾಕಂತಂದರೆ 7 ಮಂತ್ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಡಿರೋದು ಆರಾಮಾಗಿ ಸಾಕಾಗುತ್ತೆ. ಅದಕ್ಕಿಂತ ಚಿಕ್ಕ ಮಗುವಿಗೆ ಯಾರಾದರೂ ಸ್ಟಾರ್ಟ್ ಮಾಡಿದರೆ ಇದನ್ನು ಖಂಡಿತವಾಗ್ಲೂ ನಾವು ಬಟ್ಟೆಯಲ್ಲಿ ಜರಡಿ ಹಿಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಒಗರು ಇರುತ್ತೆ ಅದರದ್ದು. ಹಾಗಾಗಿ ಆಮೇಲೆ ನಾನಿಲ್ಲಿ 1.5 ಸ್ಪೂನು ಪೌಡ್ರ್ ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಅದನ್ನ ಗಂಟಿಲ್ದಂಗೆ ಕಲಿಸ್ಕೊಂಡಿದ್ದೀನಿ. ಮಾಡ್ಕೊಂಡಿದ್ದೀನಿ. ಒಂದು 6 ಮಂತ್ ಮಗುವಿಗೆಲ್ಲ ಒಂದು ಕನ್ಸಿಸ್ಟೆನ್ಸಿ ಜಾಸ್ತಿ ದಪ್ಪ ಬೇಕಾಗಿಲ್ಲ. ಒಂದು ನೀರು ಆಗಿನೂ ಅಲ್ಲ, ಒಂಥರ ದಪ್ಪನೂ ಅಲ್ಲ, ಆ ರೀತಿ ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ. 7 ಮಂತ್ 8 ಮಂತ್ ಮಕ್ಕಳಿಗೆಲ್ಲ ಸ್ವಲ್ಪ ದಪ್ಪನೇ ಇದ್ದರೆ ಚೆನ್ನಾಗಿರುತ್ತೆ. ನನ್ನ ಮಗಳಿಗೆ ನಾನು ಸ್ವಲ್ಪ ದಪ್ಪನೇ ಕೊಡ್ತಾಯಿದ್ದೆ. ಚೆನ್ನಾಗಿ ತಿಂತಾಯಿದ್ಲು ಇದನ್ನು. ಬಟ್ ನಾನು ಇವಾಗಲೂ ಕೊಡ್ತೀನಿ. ವಾರಕ್ಕೊಂದ್ಸಲ ಅಥವಾ 15 ದಿನಕ್ಕೊಂದ್ಸಲ ಆ ಥರ ಕೊಡ್ತೀನಿ ಅಷ್ಟೇ. ನಾನೇನು ಫುಡ್ ಮಾಡಿರ್ತೀನೋ ಅದನ್ನ ಆಲ್ಮೋಸ್ಟು ಕೊಡ್ತೀನಿ. ಆದರೆ ಉಪ್ಪು ಸಕ್ಕರೆ ಎಲ್ಲ ಹಾಕಲ್ಲ, ಹಾಗೆ ಕೊಟ್ಬಿಡ್ತೀನಿ ಅಷ್ಟೇ. ನಾನು ದೋಸೆ ಮಾಡಿದ್ರೂ ಏನೇ ಮಾಡಿದ್ರೂ ಹಾಗೆ ಕೊಟ್ಬಿಡ್ತೀನಿ. ತಿಂದ್ಕೊಂಡ್ಬಿಡ್ತಾಳೆ. ತಿಂದರೆ ತಿಂತಾಳೆ. ಒಂದೊಂದು ಸಲ ತಿನ್ನಲ್ಲ ಅಂದಾಗ ಬೇರೆ ಏನಾದರೂ ಈ ಥರ ಸರಿಗಳನ್ನ ಮಾಡಿಕೊಡ್ತೀನಿ. ಆ ಥರ ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಫ್ಲೇಮ್ ಆಫ್ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕಾಗುತ್ತೆ. ಇದಕ್ಕೆ ನಾನು ಕೋಕೋನಟ್ ಆಯಿಲ ಹಾಕ್ಕೊತೀನಿ ನಾನು ಯಾವಾಗಲೂ ಅವಳಿಗೆ. ನೀವು ತುಪ್ಪ ಬೇಕಂದರೆ ತುಪ್ಪ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಕೋಕೋನಟ್ ಆಯಿಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಅಥವಾ ಉಪ್ಪು ಏನೂ ಹಾಕಿಲ್ಲ ನಾನು ಹಾಕೋದು ಇಲ್ಲ ಅವಳಿಗೆ ಈ ಥರ ಸರಿ ಕೊಟ್ಟಾಗ. ಇದು 4 ಮಂತು 5 ಮಂತ್ 6 ಮಂತ್ ಮಕ್ಕಳಿಗೆ ಯಾರಿಗಾದ್ರೂ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದರೆ ಮಾಡ್ಬೋದು.
ಬಟ್ ಪೀಡಿಯಾಟ್ರಿಷನ್ನ ಕೇಳ್ಕೊಂಡು ಮಾಡಿ 4 ಮಂತ್ 5 ಮಂತಿಗೆಲ್ಲ. ಆಲ್ಮೋಸ್ಟ್ ಇವಾಗ 7 ಮಂತಿಗೆಲ್ಲ ಸ್ಟಾರ್ಟ್ ಮಾಡ್ತಾರೆ ಅಷ್ಟೇ. ಇಲ್ಲಿ ನಾವು ಅದೇ ಸಂಜೆ ನಾವು ಆ, ಒಂದು ಕ್ಲಾಸಿಕಲ್ ಪ್ರೋಗ್ರಾಮ್ ಇತ್ತು, ಅದಕ್ಕೆ ಹೋಗಿದ್ವಿ. ಹಾಗೆ ನನ್ನ ಮಗಳು ತುಂಬ ಎಂಜಾಯ್ ಮಾಡ್ತಿದ್ಲು, ಅದನ್ನ ಒಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, ಅದನ್ನ ಹಾಕಿದ್ದೆ ಅಷ್ಟೇ. ತುಂಬ ಎಂಜಾಯ್ ಮಾಡ್ತಿದ್ಲು, ಖುಷಿ ಆಗ್ತಿತ್ತು ಅವಳಿಗೂ. ನಾವು ಅಪರೂಪಕ್ಕೆ ಹೊರಗಡೆ ಹೋಗ್ತೀವಲ್ಲ, ಹೋದಾಗ ಅವಳು ಈ ಥರ ಎಂಜಾಯ್ ಮಾಡ್ತಾ ಇದ್ದರೆ ನಾವು ಕ್ಯಾಪ್ಚರ್ ಮಾಡ್ಕೊಂಡಿರ್ತೀವಿ, ಅದೊಂದು ಮೆಮೊರಿ ಅಲ್ವಾ ಅಂತ. ತುಂಬ ಮಕ್ಕಳಿದ್ರು, ಚೆನ್ನಾಗಿತ್ತು ಒಂಥರ ಪ್ರೋಗ್ರಾಮು, ಇಷ್ಟ ಆಯಿತು ನಮಗೂ. ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.